ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಮ್ಮ ಇವಾಗ ಉಪ್ಪು ನೀರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಲೆ ಬೆಂಕಿ ಉರಿಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಇವಾಗ 1 ಪ್ಯಾಕೆಟಷ್ಟು ಉಪ್ಪು ಹಾಕಿದ್ದಾರೆ. ಅದು ಚೆನ್ನಾಗಿ ಬತ್ತಿ ಮೇಲೆಲ್ಲ ಹರಳು ಥರ ಬಂದು ಕೂತ್ಕೊಳ್ಳುತ್ತೆ. ಅಷ್ಟೊತ್ತಿನವರೆಗೆ ಅದನ್ನ ಚೆನ್ನಾಗಿ ಬತ್ತಿಸ್ಕೋಬೇಕು. ಉಪ್ಪಿನಕಾಯಿ ಮಾಡೋದಕ್ಕೆ 1 ವರ್ಷದ ಉಪ್ಪಿನಕಾಯಿನ ರೆಡಿ ಮಾಡೋದಕ್ಕೆ ಅಂತೇಳಿ ಉಪ್ಪು ನೀರನ್ನ ಮಾಡ್ಕೊಳ್ತಾ ಇದ್ದಾರೆ. ಮಾವಿನ ಮಿಡಿಯನ್ನು ತಂದುಬಿಟ್ಟು ಅದನ್ನ ಕ್ಲೀನಾಗಿ ಎಲ್ಲ ಒರೆಸಿ ಎಲ್ಲ ಮಾಡಿಬಿಟ್ಟು ಈ ಉಪ್ಪು ನೀರಲ್ಲಿ ಹಾಕಿಡಬೇಕು. ಉಪ್ಪು ನೀರು ರೆಡಿ ಆದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದಿನ ಪೂರ್ಣ ಅದು ತಣ್ಣಗಾದಮೇಲೆ ಅದರಲ್ಲಿ ಮಾವಿನ ಮಿಡಿಯನ್ನು ಹಾಕಿಡಬೇಕು. ಅಪ್ಪೆ ಮಾವಿನ ಮಿಡಿ, ಜೀರಿಗೆ ಮಿಡಿ ಅಂತೆಲ್ಲ ಹೇಳ್ತಾರಲ್ಲ, ಒಳ್ಳೆ ಪರಿಮಳದ ಮಿಡಿನ ಹಾಕಿಡ್ತಾರೆ ಚಿಕ್ಕದನ್ನ. ಅಮ್ಮ ಇಲ್ಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಅಂತೇಳಿ 1 ವರ್ಷದ ಉಪ್ಪಿನಕಾಯಿಗೆ ಉಪ್ಪು ನೀರನ್ನು ಬಸ್ಸೋದಕ್ಕೆ ಇಡ್ತಾ ಇದ್ದಾರೆ. ಇಲ್ಲಿ ನೀರು ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ಉಪ್ಪನ್ನ ಹಾಕ್ಕೋಬೇಕು. ಇದು ಗೋಕರ್ಣದ ಸಾಣೆಕಟ್ಟೆ ಉಪ್ಪು, ಅಯೋಡಿನ್ ಯುಕ್ತವಾದಂಥ ಉಪ್ಪು. ಸ್ವಲ್ಪ ಈ ರೀತಿ ಮಣ್ಣೀರು ಥರ ಕಾಣಿಸುತ್ತೆ ನೋಡೋದಕ್ಕೆ. ಚೆನ್ನಾಗಿ ಬತ್ತಿದ ಮೇಲೆ ಕಲರ್ ಚೇಂಜ್ ಆಗುತ್ತೆ ನೋಡಿ. ಇವಾಗ ಬತ್ತಿದಂಥ ಉಪ್ಪು ನೀರನ್ನು ಎತ್ತಿಟ್ಟಿರುವಂಥದ್ದು. ಈ ರೀತಿ ಉಪ್ಪು ನೀರನ್ನು ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೆ ಆವಾಗ ಉಪ್ಪಿನಕಾಯಿ ಮಾಡ್ಕೋಬೋದು. ಇಲ್ಲ ಮಾವಿನಕಾಯಿನ ಉಪ್ಪಲ್ಲಿ ಹಾಕಿಡ್ಬೋದು. ಇಲ್ಲ ಉಪ್ಪಿನಕಾಯಿ ಮಿಡಿನ ಉಪ್ಪಲ್ಲಿ ಹಾಕಿಡ್ಬೋದು. ಉಪ್ಪು ನೀರಲ್ಲಿ ಎಷ್ಟೊಂಥರ ಪ್ರಯೋಜನಗಳಿರುತ್ತೆ. ಈ ರೀತಿ ಉಪ್ಪು ನೀರು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಉಪ್ಪು ನೀರು ಸೋಸ್ಕೊಂಡ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ, ಬೆಳ್ಳಗೆ ಕಾಣಿಸ್ತಾ ಇದೆ. ಇದ್ದ ಮೊದಲೇ ರೆಡಿ ಮಾಡಿಟ್ಟದ ಮಾವಿನಕಾಯಿ ಹಾಕೋದು ಅದು ಬೇಡ. ಬರೀ ಉಪ್ಪು ನೀರು ಮಾಡ್ಕೊಂಡ್ರೆ ನಾವು ಕೆಂತ ಬೇಕಾದ್ರು ಮಾಡ್ಲು ಬತ್ತೋಳಿ. ಅದಕ್ಕೆ ಬೇರೆ ಉಪ್ಪಿನಕಾಯಿ ಬತ್ತೋಳಿ ನಾ ಹಾಂಗೆ ಬೀಸ್ಕತ್ತಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೆ. ಅವ್ರು ಎಷ್ಟು ಚಲೋ ಆತಾರೆ. ಓದಿಲ್ಲ ಬಟ್ಟೆ ಬರಣಿಗಿಲೆಲ್ಲ ಇಂಥದ್ದು ಮಾವಿನ ಮಿಡಿನ ಇದ್ದಾರೆ. ಮಾವಿನಕಾಯಿ ಎಲ್ಲ ಮಾಡಿದ್ವಿ. ಇದೆಲ್ಲ ಕೊಟ್ಕೊಂಬದೆಲ್ಲ ಇದೆಲ್ಲ ಮಾಡಿಟ್ಟಿದ್ದೆ ನೀರಾಗದ ನೋಡು. ಮಸ್ತಿದ್ದೆ ಎಲ್ಲ ಒಣಸಿ ಇನ್ನೂ ತಡ ಮಾಡ್ಕೊತಿದ್ರು ಉಪ್ಪಿನಕಾಯಿ. ಬಟ್ಟೆ ಮೇಲೆ ಹರಡಿಟ್ಟಿದ್ದೆ ಅಲ್ದ ಉಪ್ಪು ನೀರನ್ನು ತೆಗ್ದು. ಹೌದು, ಇನ್ನಿದೆ ಉಪ್ಪಿನಕಾಯಿ 1 ಲೋಟ ಜೀರಿಗೆನ ಇದು ಹುರಿದದ್ದು. ಚಿಕ್ಕ ಲೋಟದಲ್ಲಿ 1/4 ಲೋಟದಷ್ಟು ಕಾಳು ಮೆಣಸನ್ನು ಹುರ್ಕೋಬೇಕು. 15ರಿಂದ 20ರಷ್ಟು ಕಾಳು ಮೆಣಸು. ನೋಡು ಗೊತ್ತಿದ್ದೆ. ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಂಥ ಕಾಳು ಮೆಣಸು ಕೂಡ ಅದಕ್ಕೆ ಸೇರಿ. ಇವಾಗ ಮೆಂತೆ ಕಾಳನ್ನ ಹುರ್ಕೊಳ್ಳೋದಕ್ಕೆ ಅಂತೇಳಿ ತಗೊಳ್ತಾ ಇದ್ದಾರೆ. 1/4 ಲೋಟಕ್ಕಿಂತ ಕಡಿಮೆ. ಜಾಸ್ತಿ ಹಾಕ್ಕೋಬಾರ್ದು ಮೆಂತೆ ಕಾಳನ್ನ ಜಾಸ್ತಿ ಹಾಕ್ಕೊಂಬಿಟ್ರೆ ಉಪ್ಪಿನಕಾಯಿ ಕಹಿ ಆಗಿಬಿಡುತ್ತೆ. ಇವಾಗ ಮೆಂತೆ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೆ ಹುರ್ಕೊಳ್ಳೋಣ. ನೋಡಿ ಇವಾಗ ಸಾಸಿವೆನ ಹುರಿದು ತರಿ ಮಾಡ್ಕೊಂಡಿದ್ದೀವಿ. ಇದು 1 ವರ್ಷಕ್ಕಾಗುವಷ್ಟು ಮಾಡೋ ಉಪ್ಪಿನಕಾಯಿ ಆಗಿರೋದ್ರಿಂದ ಸಾಸಿವೆ ಎಲ್ಲ ಸ್ವಲ್ಪನೂ ಹಸಿ ಅಂಶ ಇರಬಾರ್ದು ಅಂತೇಳಿ ಮೊದಲು ಒಣಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ಒಣಗಿಸಿದ್ದಾರೆ. ನಾನಿವಾಗ ವರ್ಷದ ಉಪ್ಪಿನಕಾಯಿ ಅಮ್ಮ ತಯಾರು ಮಾಡ್ತಿದ್ದಾರೆ. ಅದಕ್ಕಾಗಿ ಒರಳುಕಲ್ಲಲ್ಲೇ ರುಬ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ತರಿ ಮಾಡ್ಕೊಂಡಂಥ ಸಾಸಿವೆ ನೋಡಿ. ಇದು ಎಷ್ಟು ಚೆನ್ನಾಗಿ ಒದಗ್ತಾ ಇದೆ ಅಂತೇಳಿ. ಇದಕ್ಕೊಂದು ಸ್ವಲ್ಪ ಉಪ್ಪು ನೀರು ಹಾಕ್ಕೋಬೇಕು. ಮತ್ತೊಂದು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದೆಲ್ಲ ನಾವು ಯಾಕೆ ತರಿ ಮಾಡ್ಕೊಂಡಿದ್ದೀವಿ ಅಂದರೆ ಒರಳುಕಲ್ಲಲ್ಲಿ ಅದೆಲ್ಲ ನುಣ್ಣಗೆ ಬೀಸ್ಕೊಳ್ಳೋಕೆ ಟೈಮ್ ಜಾಸ್ತಿ ಬೇಕಾಗತ್ತೆ. ಮತ್ತು ಮೆಣಸೆಲ್ಲ ತುಂಬ ಖಾರ ಇರುತ್ತಲ್ಲ, ಅದಕ್ಕಾಗಿ ಅದನ್ನೆಲ್ಲ ತರಿ ಮಾಡ್ಕೊಂಡಿದ್ದು ಎಲ್ಲ. ಈ ಸಾಸಿವೆ ಎಲ್ಲ ಇಲ್ಲ ಅಂದರೆ ಬೀಸೋದು ಸ್ವಲ್ಪ ಕಷ್ಟ. ಅದಕ್ಕೆ ಅಮ್ಮ ಎಲ್ಲ ತರಿ ಮಾಡಿಕೊಟ್ಟಿದ್ದಾರೆ. ನಾನು ಬೇಡ ಹಂಗೆ ರುಬ್ತೀನಿ ಅಂತ ಹೇಳ್ತಾ ಇದ್ದೆ. ಆದರೂ ಒಂದು ರೌಂಡ್ ತರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದರು ಅಮ್ಮ. ಇವಾಗ ನುಣ್ಣಗಾಯ್ತು ನೋಡಿ. ನುಣ್ಣಗಾದ್ಮೇಲೆ ಏನಾಗುತ್ತೆ ಅಂದರೆ ಈ ಒರಳುಕಲ್ಲು ಮೇಲ್ಗಡೆ ಬಂದ್ಬಿಡುತ್ತೆ. ಅದು ಅಲ್ಲಿವರೆಗೆ ಬಿಗಿ ಇರುತ್ತೆ. ಈಗ ಸಾಸಿವೆ ಮತ್ತು ಅರಿಶಿನ ಹಾಕಿದ್ದನ್ನ ರುಬ್ಕೊಂಡು ತೆಕ್ಕೊಳ್ತೀನಿ. ನಂತರ ಈಗ ಜೀರಿಗೆ ಮತ್ತು ಕಾಳು ಮೆಣಸನ್ನ ಹೊಂದಾಕಿದ್ದನ್ನ ಹಾಕ್ಕೊಳ್ತೀನಿ. ಲವಂಗ ಬೇಕಾದ್ರೆ ಹಾಕ್ಕೋಬಹುದು. ಮತ್ತು ಹಿಂಗೆ ಹಾಕ್ತೀವಿ, ಚೆನ್ನಾಗಿ ಹಿಂಗೆ ಹಾಕ್ಕೊಳ್ತೀವಿ. ಹಿಂಗೆ ಕೊನೆಯಲ್ಲಿ ರುಬ್ಕೊಳ್ಳೋಣ ಅಂತ ಇದು ಮಾಡಿದ್ದು. ಇವಾಗ ಇದು ಜೀರಿಗೆ ಮತ್ತು ಕಾಳು ಮೆಣಸು ಎಲ್ಲ ಸ್ವಲ್ಪ ತರಿ ಮಾಡಿಟ್ಟಿದ್ದಾರೆ ಅಮ್ಮ, ರುಬ್ಬಕ್ಕೆ ಆರಾಮಾಗಲಿ ಅಂತೇಳಿ.
ನೋಡಿ ಈಗ ಇದು ತಿರುಗೋದೇ ಕಷ್ಟ, ಈಗ ಬಿಗಿ ಬರುತ್ತೆ. ಇದು ನುಣ್ಣಗಾದ್ಮೇಲೆ ಪಟ 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 ಅಂತ ತಿರುಗತ್ತೆ. ಈಗ ಬಿಗಿ. ಇವಾಗ ನೋಡ್ಕೊಳ್ತಾ ಬಸ್ ಇಟ್ಕೊಂಡಂಥ ಉಪ್ಪು ನೀರು ಇರುತ್ತಲ್ಲ ಅದನ್ನ ಹಾಕ್ಕೊಳ್ತಾ ರುಬ್ಬಬೇಕು. ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಕೆಟ್ಟು ಹೋಗುತ್ತೆ. ಸಾಸಿವೆ ನೋಡಿ ಎಷ್ಟು ನುಣ್ಣಗಾಗಿದೆ. ಒರಳುಕಲ್ಲಲ್ಲಿ ರುಬ್ಬು ಮಾಡಿದರೆ ಆ ರುಚಿನೇ ಬೇರೆ ಮಾತ್ರ. ಮಿಕ್ಸಿಯಲ್ಲಿ ಗ್ರೈಂಡರೆಲ್ಲ ಹಾಕಿ ಮಾಡಿದ ಉಪ್ಪಿನಕಾಯಿಗಿಂತನೂ ಒರಳುಕಲ್ಲಿನ ರುಚಿನೇ ಬೇರೆ. ಅದಕ್ಕಾಗಿ ಅಲ್ವಾ ಮೊದಲಿನ ಕಾಲದಲ್ಲೆಲ್ಲ ಎಲ್ಲ ರುಬ್ಬಿ ಮಾಡಿರೋ ಅಡುಗೆನೇ ಟೇಸ್ಟ್ ಇನ್ನೂ ಚೆನ್ನಾಗಿರ್ತಾಯಿತ್ತು. ಜೀರಿಗೆ ಮತ್ತು ಮೆಂತೆ ಕೂಡ ಇದೆ ಇದರಲ್ಲಿ. ಮೆಂತೆ, ಜೀರಿಗೆ ಮತ್ತು ಕಾಳುಮೆಣಸು 3 ಇದೆ. ಅದಕ್ಕೆ ಮೆಂತೆ ಪರಿಮಳನೂ ಬಂದಿದ್ದೇ ಗೊತ್ತಾಯಿತು ನನಗೆ. ಇದು ಮೆಂತೆ ಮತ್ತು ಜೀರಿಗೆ ಪರಿಮಳ ಅಂತೇಳಿ. ನೋಡಿ ಉಪ್ಪು ನೀರು ಹಾಕ್ಕೊಂಡಷ್ಟು ಸಾಕಾಗಲ್ಲ. ಉಪ್ಪು ನೀರು ಹಾಕ್ಕೊಳ್ತಾನೆ ಇರಬೇಕಾಗತ್ತೆ ರುಬ್ಬೋದಕ್ಕೆ. ಚೆನ್ನಾಗಿ ಒಂದು ತಪ್ಪಲೆ ಬಸಿಟ್ಬಿಟ್ಟಿದ್ದಾರೆ ಅಮ್ಮ. ನೋಡಿ ಇದು ನುಣ್ಣಗಾಯಿತು. ಇದು ಇವಾಗ ತೆಕ್ಕೊಳ್ತೀನಿ. ಈಗ ಕೈ ಗಮಿಯೋದಿದು. ಇವಾಗ ಮೆಣಸು ರುಬ್ಬುವಾಗ ಕೈ ಗಮಿಯತ್ತೆ ಕೆಲವರಿಗೆ. ರುಬ್ಬಾದ್ಮೇಲೆ ಸಕ್ಕರೆ ನೀರಲ್ಲಿ ಕೈ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ಬಿಟ್ರೆ ಗಮಿಯೋದಿಲ್ಲ. ನನಗೆ ಎಷ್ಟೇ ಖಾರ ಬೀಸಿದ್ರು ಕೈ ಗಮಿಯಲ್ಲ. ಅದಕ್ಕೋಸ್ಕರ ನಾನೇನು ಹಚ್ಕೊಳ್ಳಲ್ಲ. ಕೈ ಒಂಥರ ಉರಿ ಆಗತ್ತೆ ಅಂತ ಹೇಳ್ತಾರೆ. ಅಮ್ಮ ಹೇಳ್ತಾಯಿದ್ರು, ಅಮ್ಮನಿಗೆಲ್ಲ ಈ ರೀತಿ ಬೀಸಿದಾಗ ಕೈ ತುಂಬ ಉರಿ ಆದಾಗ ಸಕ್ಕರೆ ನೀರಲ್ಲಿ ಕೈ ಇಟ್ಕೊಂಡ್ಬಿಟ್ರೆ ಉರಿ ಹೋಗಿಬಿಡತ್ತಂತೆ. ಈ ಟಿಪ್ಸ್ನ ನೀವು ಕೂಡ ನೆನಪಿಟ್ಕೊಳ್ಳಿ. ಯಾರಾದರೂ ಈ ರೀತಿ ಕೈಯಲ್ಲಿ ರುಬ್ತಿದ್ದೀರಾ ಖಾರನ ಅಂತಂದರೆ ಸಕ್ಕರೆ ನೀರಲ್ಲಿ ಕೈ ತೊಳ್ಕೊಂಬಿಡಿ. ನಾನಿಲ್ಲಿ ಗಮಿಯೋದು ಅಂತ ಹೇಳಿದ್ದು ನಮ್ಮ ಹಳ್ಳಿ ಭಾಷೆ, ಎಲ್ಲರಿಗೂ ಗೊತ್ತಾಗಲ್ಲ. ಉರಿ ಆಗೋದು ಅಂಥೇಳಿ, ಖಾರವನ್ನು ಬೀಸಿದಾಗ ಕೈ ಉರಿ ಆಗತ್ತಲ್ಲ, ಅದಕ್ಕೆ ಸಕ್ಕರೆ ನೀರಲ್ಲಿ ಕೈ ಎದ್ಕೊಂಡ್ರೆ ಉರಿ ಇರಲ್ಲ ಅಂಥೇಳಿ. ಅಷ್ಟೇ ಹಿಂಗೊಂದು ಕೊಟ್ಟರತ್ತು. ಈಗ ನಂಗೆ ಉಪ್ಪು ನೀರು ಬೇಕನು, ಉಪ್ಪು ನೀರು ಬೇಕು. ಇಂಗು ಕೂಡ ಹುರಿದಿರುವಂಥದ್ದು ಒಳ್ಳೆ ಘಮ ಅಂತಿದೆ. ಇವಾಗ ಮೆಣಸು ಕೂಡ ಸಣ್ಣ ಆಯಿತು, ನುಣ್ಣಗಾಯ್ತು. ಈಗ ಮತ್ತೆ ಅದಕ್ಕೆ ಹಾಕ್ಕೊಳ್ತೀನಿ. ಇನ್ನೊಂದು ರುಬ್ಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ರುಬ್ಬಿಸ್ತೀನಿ. ಎಲ್ಲವುದು ಮಿಕ್ಸ್ ಆಗಿ ಬಿಡಿಸ್ಬೇಕಲ್ಲ. ಇದೆಲ್ಲ ಸಣ್ಣ ಆಗಿದ್ದನ್ನ ಒಂದು ರೌಂಡ್ ಹಾಕ್ಕೊಳ್ಳೋದು. ನೋಡಿ ಎಷ್ಟು ನುಣ್ಣಗಾಯಿತು. ಆಮೇಲೆ ಕೊನೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಮ್ಮೆ ರುಬ್ಕೋಬೇಕು. ಇವಾಗ ಎಲ್ಲವನ್ನು ಒಂದು ರೌಂಡ್ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಇವೆಲ್ಲ ಹಾಕಿ ರುಬ್ಕೋಬೇಕು ಮತ್ತೆ ಉಪ್ಪು ನೀರಲ್ಲಿ. ಯಾಕೆಂದರೆ ಎಲ್ಲವೂ ಸಮರಸ ಆಗಬೇಕಲ್ಲ, ಅದಕ್ಕೆ. ಮತ್ತು ಕಲರ್ ಕೂಡ ಚೆನ್ನಾಗಿ ಒಣಮೆಣಸಿನಕಾಯಿ ಕಲರ್ ಬರಬೇಕಲ್ಲ. ಇವಾಗ ಮತ್ತೆ ಸ್ವಲ್ಪ ಉಪ್ಪು ನೀರು ಹಾಕ್ಕೊಳ್ಳೋದು. ಇವಾಗ ಜಾಸ್ತಿ ಏನು ರುಬ್ಬೋದು ಬೇಕಾಗಲ್ಲ. ಅಷ್ಟೇ ಸ್ವಲ್ಪ ರುಬ್ಬಿಟ್ಟು ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಆಯಿತು. ಮಾವಿನ ಮಿಡಿನೂ ಅಷ್ಟೇ ಉಪ್ಪು ನೀರು ಮಾಡೇ ಹಾಕಿಟ್ಕೋಬೇಕು ಅದನ್ನ. ಅವಾಗ ಚೆನ್ನಾಗಿ ಒಳ್ಳೆ ಚಿರುಟ್ಕೊಂಡಿರುತ್ತೆ ಅದು. ಇದು 6:30 ನಾವು ರುಬ್ಬೋಕ್ಕೆ ಹಾಕಬಾರ್ದು. ಅದು ಚೆನ್ನಾಗಿ ಆರಿ ತಣ್ಣಗಾದ್ಮೇಲೆ ನಾವು ಈ ರೀತಿ ರುಬ್ಬೋದಕ್ಕೆ ಬಳಸ್ಕೋಬೇಕು. ಸ್ವಲ್ಪನೂ ಬಿಸಿ ಅಂಶ ಇರಬಾರ್ದು. ಇಂಗು ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇಂಗು ಜಾಸ್ತಿ ಏನು ಬೇಡ ಅಂದರು ಅಮ್ಮ. ಯಾಕೆಂದರೆ ಜೀರಿಗೆ ಮಾವಿನ ಮಿಡಿ ಅಲ್ವಾ, ಅದೇ ಪರಿಮಳ ಗಮ್ಮ ಅಂತಿರುತ್ತೆ. ಈ ಗೆರಟೆಗೆ ಎಷ್ಟು ವರ್ಷ ಆಯ್ತು ನೋಡಿ, ಸುಮಾರು ವರ್ಷ ಇದಕ್ಕೆ. ನಾವು ಸಣ್ಣಕ್ಕಿರೋದ್ರಿಂದ ಇದ್ದದ್ದು. ನಾನು ಒಂದು ಗೆರಟೆ ಮಾಡಿ ಇಟ್ಕೊಂಡ್ರೆ 50 ವರ್ಷ ಹೊತ್ತಾನ. ಬೇರೆ ಯಾವ್ದಾರಾದ್ರೂ ಹೋಗ್ಬಿಡ್ತಿತ್ತು. ಎಷ್ಟು ಬೇಕೋ ಅಷ್ಟು ಉಪ್ಪು ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ತೊಳೆದು ಇದಕ್ಕೆ ಹಾಕಬೇಕು. ಮತ್ತು ನೀರೆಲ್ಲ ತಾಗಿಸ್ಬಾರ್ದು, ಬರೀ ಉಪ್ಪು ನೀರು ಅಷ್ಟೇ. ಒರಳುಕಲ್ಲಲ್ಲಿ ನೀರೆಲ್ಲ ಮುಗಿಯೋದಕ್ಕೆ ಬಳಸ್ತಾ ಇರೋದು ಇದೆಯಲ್ಲ, ಅದು
ತೆಂಗಿನಕಾಯಿ ಚಿಪ್ಪದು ಅಪ್ಪ ಅದ್ರ ಮೇಲ್ಗಡೆ ಇರೋದನ್ನೆಲ್ಲ ಕೆತ್ಬಿಟ್ಟು ಈ ರೀತಿ ರೆಡಿ ಮಾಡಿಟ್ಟಿದ್ದಾರೆ. ತುಂಬ ವರ್ಷಗಳಾಯಿತು ಅದಕ್ಕೆ. ಇವಾಗ ಇದಕ್ಕೆ ಉಪ್ಪು ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಳಕಲ್ಲಿಗೆಲ್ಲ ಉಪ್ಪು ನೀರು ಹಾಕಿ ತೊಳ್ಕೊಂಡು ಹಾಕ್ಕೊಂಡಿದ್ದಾಗಿದೆ. ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮಾವಿನ ಮಿಡಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು. 8 ದಿನಗಳ ಕಾಲ ಉಪ್ಪು ನೀರಲ್ಲಿ ಹಾಕಿಟ್ಟಂಥ ಮಾವಿನ ಮಿಡಿ ಚೆನ್ನಾಗಿ ಚಿರುಟ್ಕೊಂಡಿರುತ್ತೆ. ಇವಾಗ ಅದನ್ನ ಕಟ್ ಮಾಡ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು, ತಿಳ್ಕೋಬೇಕು. ಆಮೇಲೆ ಈ ಥರ ಮಾವಿನ ಮಿಡಿ ಕೂಡ ಇಟ್ಕೋಬೇಕು. ಬೇಕಾದವ್ರು ಹಿಂಗೆ ತಿನ್ಬೋದು, ಇಲ್ಲ ಆಮೇಲೆ ಕಟ್ ಮಾಡ್ಕೋಬೋದು. ಯಾವಾಗ ಉಪ್ಪಿನಕಾಯಿ ಹಾಕೋತೀವ ನಾವು ಆವಾಗ ಬಾಟ್ಲಿಂದ ತೆಗೆದು ಕಟ್ ಮಾಡ್ಕೋಬೋದು. ಒಂದು ಸ್ವಲ್ಪ ಮಾತ್ರ ಕೊಚ್ಚಿದ ಹಾಕ್ತಾರೆ, ಆಮೇಲೆಲ್ಲ ಮಾವಿನ ಮಿಡಿ ಹಂಗೆ ಹಾಕ್ತಾರೆ. ಹಿಡಿತು ನೀರು ಹಾಕುತ್ತೆ ಎಳೆ ಮಾಡು ಕುಡ್ಕತ್ತೆ. ಉಪ್ಪು ನೀರು ಇದು, ಮತ್ತೆ ಯಾರು ನೀರು ಹಾಕೋದು ತಿಳ್ಕೊಬೇಡಿ. ಯಾಕೆಂದರೆ ಹೊಸದಾಗಿ ಉಪ್ಪಿನಕಾಯಿ ಮಾಡೋರು ಯಾರಾದರೂ ಆಮೇಲೆ ನೀರು ಹಾಕ್ಕೊಂಬಿಟ್ಟು ಉಪ್ಪಿನಕಾಯಿ ಕೆಟ್ಟೋಯ್ತು ಅಂತ ಹೇಳ್ಬಾರ್ದು ಅಂತ ಹೇಳ್ತಿರೋದು ನಾನು. ಆಮೇಲೆ ನಿಮ್ಮ ವಿಡಿಯೋ ನೋಡಿ ನೀರು ಹಾಕಿ ಉಪ್ಪಿನಕಾಯಿ ಮಾಡಿದೆ ಕೆಟ್ಟೋಯ್ತು ಉಪ್ಪಿನಕಾಯಿ ಅಂದ್ಬಿಟ್ರೆ ಕಷ್ಟ. ಆಮೇಲೆ ಮತ್ತೆ ತೆಗ್ಬಿಡು, ಮತ್ತೆ ತೆಗಿ, ತೆಗೆದ್ಬಿಡು. ಈ ರೀತಿ ಉಪ್ಪಿನಕಾಯಿ ರೆಡಿ ಮಾಡಿ ಬಾಟ್ಲ್ಗಳಲ್ಲಿ ಹಾಕಿಟ್ಕೊಂಡ್ರೆ ಆರಾಮಾಗಿ 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡು ತಿನ್ಬೋದು. ನಿಮಗೆ ಇನ್ನೂ ತೆಳುಬೇಕಂದ್ರೆ ಮತ್ತು ಸ್ವಲ್ಪ ಉಪ್ಪು ನೀರನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಬೇಕಾದರೆ ಒಂದು ಸಾಸಿವೆ ಹಿಂಗಿನ ಒಗ್ಗರಣೆ ಕೂಡ ಹಾಕ್ಕೋಬೋದು. ಅಮ್ಮ ಈ ರೆಡಿಯಾಗಿರೋ ಉಪ್ಪಿನಕಾಯಿನ ಒಂದು ದಿವಸ ಬಿಸಿಲಲ್ಲಿ ಇಟ್ಟಿರ್ತಾರೆ. ಹೀಗೆ ಬಾಟ್ಲಲ್ಲೇ ಮುಚ್ಚಳ ತೆಗೆದು ಬಿಸಿಲಲ್ಲಿ ಇಟ್ಟಿರ್ತಾರೆ. ನೀರಿನ ಅಂಶ ಸ್ವಲ್ಪನೂ ಇರಲ್ಲ ಅದರಲ್ಲಿ, ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಯಾವಾಗಲೂ ಅಮ್ಮ ಅದೇ ರೀತಿ ಮಾಡೋದು. ಈ ವರ್ಷದ ಉಪ್ಪಿನಕಾಯಿನ ರೆಡಿ ಮಾಡ್ಕೊಳ್ಳೋದು ಹೆಚ್ಚಾಗಿ ಗುರುವಾರ ಮತ್ತು ರವಿವಾರ, ಆ ವಾರ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಮಡಿಯಲ್ಲೇ ಮಾಡ್ತಾರೆ, ನೀರಿನ ಅಂಶ ಎಲ್ಲ ತಾಗದಿರೋ ಥರ. ಮೊದಲಿಂದನೂ ಇದೊಂದು ಪದ್ಧತಿ ನಡ್ಕೊಂಡು ಬಂದಿರುವಂಥದ್ದು. ಇವಾಗ ಅಮ್ಮನ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದಾಯಿತು. ಈಗ ಬಿಂಬಳಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ತಾ ಇದ್ದೆ ನಾನು. ತುಂಬ ರುಚಿ ಮಾತ್ರ, ನನಗಿದು ತುಂಬಾ ಇಷ್ಟ ನಮಗೆಲ್ಲರಿಗೂ. ಅದಕ್ಕೆ ಈ ಉಪ್ಪಿನಕಾಯಿ ಮಾಡೋಣ ಅಂತಿದ್ದೀನಿ ಅಮ್ಮನಿಗೆ. ಅದು ಹಸಿಮೆಣಸು ಹಾಕಿ ಮಾಡಿದ್ರೆ ಇನ್ನೂ ರುಚಿ. ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನೋಡಿದ್ರಲ್ವ, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಾಗಿದೆ. ಇವಾಗ ಅಪ್ಪೆ ಮಾವಿನ ಮಿಡಿ ಸೀಸನ್ ಮುಗಿತಾ ಬಂತು ಅನಿಸುತ್ತೆ. ಎಲ್ಲ ಸ್ವಲ್ಪ ಬೆಳೆದೋಗಿರುತ್ತೆ. ದಿಢೀರ್ ಉಪ್ಪಿನಕಾಯಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೋ ಜನ ಉಪ್ಪು ನೀರಲ್ಲಿ ಹಾಕಿಟ್ಟು ಈಗ ಮಾಡುವವರು ಕೂಡ ಇರ್ತಾರೆ. ಇದೇ ನೋಡಿ ಬಿಂಬಳಕಾಯಿ ಹೆಚ್ಚೆಲ್ಲ ಬೆಳೆದೋಗಿದೆ, ಎಳೆದು ಕೂಡ ಆಗ್ತಾ ಇದೆ. ಇವಾಗ ಬಿಂಬಳಕಾಯಿ ಹೂ ಕೂಡ ಆಗ್ತಾ ಇದೆ ನೋಡಿ. ಇದು ಎಳೆ ಬಿಂಬಳಕಾಯಿ. ಈಗ ಉಪ್ಪಿನಕಾಯಿ ಮಾಡೋದಕ್ಕೆ ಬಿಂಬಳಕಾಯಿ ಕೊಯ್ಯೋಣ ಅಂತ ಬಂದೆ. ಬಾಳೆಗೊನೆ ಕುಂಡಿಗೆಯಲ್ಲಿರುವಂಥ ಬಾಳೆ ತುಪ್ಪವನ್ನು ತಿನ್ನೋದಕ್ಕೆ ಅಂತ ನೋಡಿ ಪುಟಾಣಿ ಹಕ್ಕಿ ಬಂದಿದೆ. ಈಗ ಒಂದು ರೌಂಡ್ ತೋಟದ ಕಡೆಗೆ ಓಡಾಡ್ಕೊಂಡು ಬರೋಣ ಅಂತ. ನಿನ್ನೆ ಎಷ್ಟೊಂದು ಮಳೆ ಆಯಿತು ನೋಡಿ, ಕೆಳಗಡೆ ಎಲ್ಲ ನೋಡ್ರಿ ಕಾಣಿಸುತ್ತೆ. ಅಷ್ಟು ಜೋರಾಗಿ ಮಳೆ ಆದರೂ ಕೂಡ ಸೆಕೆ ಮಾತ್ರ ಕಡಿಮೆ ಆಗಿಲ್ಲ. ತುಂಬ ಸೆಕೆ. ಇವತ್ತು ಮಳೆ ಇದೆಯೇನೋ ಗೊತ್ತಿಲ್ಲ, ಬೆಳಗ್ಗೆನೇ ಸೆಕೆ. ಇವಾಗಂತೂ ಬೆಳಿಗ್ಗೆ 7:30 ಅಷ್ಟೇ. ಬೆಳಗ್ಗೆ ವಾತಾವರಣದಲ್ಲಿ ಈ ರೀತಿ ಹೂವಿನ ಗಿಡಗಳೆಲ್ಲ ನೋಡೋದಕ್ಕೆ ತುಂಬ ಖುಷಿ ಅಲ್ವಾ. ಗಿಡ ತುಂಬ ಹೂಗಳಿಂದ ತುಂಬಿರುತ್ತೆ. ಹಾಗೆ ಪುಟಾಣಿ ಹಕ್ಕಿಗಳೆಲ್ಲ ಕೂತಿರುತ್ತೆ ಹೂವಿನ ಗಿಡದಲ್ಲಿ ಮಕರಂದ ಹೀರೋದಕ್ಕೆ ಅಂತೇಳಿ. ಬೆಳಗಿನ ವಾತಾವರಣವೇ ಒಂಥರ ಚಂದ. ಇವಾಗಿನ್ನೂ ಬಿಸಿಲು ಬಂದಿಲ್ಲ, ತುಂಬ ಹೂಗಳಿಂದ ತುಂಬಿಕೊಂಡಿದೆ. ನಾನು ಕೆಲವೊಂದಿಷ್ಟು ಮಾತ್ರ ವಿಡಿಯೋ ಮಾಡಿಕೊಂಡೆ ನೋಡಿ. ಇದು ಹಳದಿ ಬಣ್ಣದಲ್ಲೇ 3 ಥರ ಹೂವು ನೋಡ್ಬೋದು ನೀವು. ಬೇರೆ ಬೇರೆ ಹೂವು, 3 ಹಳದಿದೆ ಹೂವು. ಒಂದು ರೌಂಡ್ ಮುರುಳಣ್ಣಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆದರೆ ಇವತ್ತು ಅದನ್ನೆಲ್ಲ ಕೊಯ್ದು ಕುಕ್ಕಮ್ ಮಾಡಬೇಕು ಸ್ವಲ್ಪ. ಹಾಗೆ ಅದನ್ನ ಒಣಗಿಸ್ಬಿಟ್ಟು ಸಾರೆಲ್ಲ ಮಾಡೋದಕ್ಕೆ ಅಂತ ಒಣಗಿಸ್ಬೇಕು. ಈ ಜಾಯಿಕಾಯಿದು ಉಪ್ಪಿನಕಾಯಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇದ್ರ ಓಡಿಂದ ಇದು ಕೂಡ ಉಪ್ಪಿನಕಾಯಿ ಮಾಡ್ತಾರೆ. ಮುರುಳಣ್ಣ ಆಗಿದೆ, ಕೊಯ್ಬೇಕು ಇವಾಗ. ಕೊಕ್ಕೆ ತೊಗೊಂಡು ಬಂದು
ಕೆಳಗಡೆ ಬೀಳಿಸೋ ಹಂಗಿಲ್ಲ, ಯಾಕೆಂದರೆ ಕೆಳಗೆ ಬಿದ್ದರೆ ಸಿಗೋದಿಲ್ಲ ಅದು. ಏನಾದರೂ ಒಂದು ಚೀಲ ತೊಗೊಂಡು ಬಂದು ಕೆಳಗಡೆ ಹಾಸಿ ಇಟ್ಕೊಂಡ್ಬಿಟ್ಟು ಕೊಯ್ಬೇಕು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಹಳ್ಳಿ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.